10% OBC ಮೀಸಲಾತಿ ಅದು ಎಷ್ಟರ ಮಟ್ಟಿಗೆ ಅವ್ರು ಚುನಾವಣೆಗಾಗಿ ಮಾಡಿದ್ದು ಅಥವಾ ಬೇಸಿಕಲಿ ಅದು ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಹೆಲ್ಪ್ ಆಗುತ್ತಾ? ಮೋದಿಯವರ ಮೇಲ್ವರ್ಗದ 10% ಕರ್ನಾಟಕದಲ್ಲಿ ಯಾರಿಗೂ ಉಪಯೋಗ ಇಲ್ಲ, ಲಿಂಗಾಯತರಿಗೂ ಇಲ್ಲ, ಒಕ್ಕಲಿಗರಿಗೂ ಇಲ್ಲ. ಬಿಕಾಸ್ ಒಕ್ಕಲಿಗರು ಮತ್ತು ಲಿಂಗಾಯತರು ಸೆಂಟ್ರಲ್ ರಿಸರ್ವೇಷನ್ ಪಟ್ಟಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದ್ದಾರೆ. ಸೊ ಹಾಗಾಗಿ ಮೋದಿಯವ್ರದ್ದು ದಿಸ್ ಟೋಪಿ, ರಾತ್ರಿ ಹಾಕಿರೋ ಟೋಪಿ ಇದು ಜನರಿಗೆ. ಅದೇನು ಅದರ ಸುದ್ದಿನೇ ಇಲ್ಲ ಇವಾಗ, ಅದ್ರ ಸುದ್ದಿನೇ ಇಲ್ಲ. ಭಾಳ ತರಾತುರಿಯಲ್ಲಿ ಮಂಡನೆ ಆಯ್ತು ಪಾರ್ಲಿಮೆಂಟ್, ಭಾಳ ತರಾತುರಿಯಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಅದಾಯ್ತು, ಮಂಡನೆ ಆಯ್ತು. ಬಟ್ ಅದ್ರ ಮೇಲೆ ಅದ್ರ ಸುದ್ದಿನೇ ಇಲ್ಲ, ಅದ್ರ ಸುದ್ದಿನೇ ಇಲ್ಲ. ಮತ್ತು ಅದೇ ಭಾಳ ಕೆಲವರಿಗೆ ಮಾತ್ರ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು. ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇಟ್ಸ್ ಆಲ್ ಫಾಲ್ಸ್, ಬೋಗಸ್. ಹೇಳಿ ಶಿವಶಂಕರ್. ರಾಜ್ಯಾಧ್ಯಕ್ಷರಾಗಿ ನಿಮಗೆ ಪಾರ್ಟಿ ಪ್ರಾತಿನಿಧ್ಯತೆ ನಿಮಗೆ ಇಲ್ಲ ಸಮನ್ವಯ ಸಮಿತಿನಲ್ಲಿ. ಇವಾಗಲಾದರೂ ನಿಮಗೆ ಜಾಗ ಸಿಗುತ್ತಾ? ನಮ್ದು 2 ಪಾರ್ಟಿ ಇದೆ, ಒಂದು ಕಾಂಗ್ರೆಸ್, ಒಂದು JDS. ಕಾಂಗ್ರೆಸ್ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಹೊರಗಡೆನೆ ನಿಂತವ್ರೆ. JDS ಅಧ್ಯಕ್ಷರು ನಾನು ಹೊರಗಡೆ ಬಾಗಿಲನ್ನು ತೆರೆದು ಕೈ ಮುಗಿದು ನಿಂತಿದ್ದೀವಿ ಅಲ್ಲಿ. ಬಿಡಿ, ಅದು ಇಟ್ಸ್ ನಾಟ್ ಎ ಮ್ಯಾಟರ್, ಇಟ್ಸ್ ನಾಟ್ ಎ ಇಶ್ಯೂ ಟುಡೇ. ವಿಶ್ವನಾಥ್ ಜಿ, ಒಂದು ನಮಸ್ಕಾರ. ವಿಶ್ವನಾಥ್ ಅವರೇ, ಇಲ್ಲಿ ಹೇಳಿ ಸರ್. ಈಗ ನಿಮ್ದು ಡೆಮೊಕ್ರೆಟಿಕ್ ಮನಸ್ಸು, ನಿಮ್ದು ಡೆಮೊಕ್ರೆಟಿಕ್ ಮನಸ್ಸು, ಪ್ರಜಾಪ್ರಭುತ್ವವಾದಿ ಮನಸ್ಸು, ನಿಲುವು. ಆದರೆ ನೀವು ಒಂದು ಫ್ಯೂಡಲಿಸ್ಟ್ ಪಕ್ಷದ ಜೊತೆ ಸೇರ್ಕೊಂಡಾಗ, ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಮಹಾಗಠಬಂಧನ್ ತಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂಥ ಒಂದು ಕೆಲಸ. ಈ ಸಂದರ್ಭದಲ್ಲಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಸೀಟನ್ನು, ಟಿಕೆಟನ್ನು ಕೊಡುವುದು ವಾಡಿಕೆ. ಆದರೆ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಅಂಬರೀಷು ಕೂಡ ಹಿಂದೆ JDSನಿಂದ ಕೂಡ ಸ್ಪರ್ಧೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕೌಟುಂಬಿಕ ರಾಜಕಾರಣವನ್ನ ನೀವು ಎಷ್ಟರ ಮಟ್ಟಿಗೆ ಸಮರ್ಥಿಸ್ಕೊಳ್ತೀರಿ? ಕೌಟುಂಬಿಕ ರಾಜಕಾರಣ ಜಗತ್ತಿನ ವಿಶೇಷ. ಜಗತ್ತಿನ ರಾಜಕಾರಣದಲ್ಲಿ ಆಲ್ಬೇನಿಯಾ ಟು ಅರ್ಜೆಂಟೀನಾ ನೀವೆಲ್ಲೇ ನೋಡಿ, ಕೌಟುಂಬಿಕ ರಾಜಕಾರಣ ವಿಶೇಷ ಏನಲ್ಲ. ಭಾರತದಲ್ಲೇ 543 ಜನ ಪಾರ್ಲಿಮೆಂಟ್ ಸದಸ್ಯರಲ್ಲಿ 165 ಜನ ಒಂದೊಂದು ಕುಟುಂಬಕ್ಕೆ ಸೇರಿರುತ್ತಾರೆ. ಎಷ್ಟು? 165 ಮೆಂಬರ್ಸ್. ಸಮಾಜವಾದಿ ಪಾರ್ಟಿಲಿ 5 ಜನ ಇದ್ದಾರೆ, 7 ಜನ ಇದ್ದಾರೆ ಲಲ್ಲು ಪಾರ್ಟಿಯಲ್ಲಿ. ಎಲ್ಲಿಲ್ಲ, ಕರ್ನಾಟಕದಲ್ಲಿ ಇಲ್ಲವೇ? ಎಲ್ರು ಅದೇನು ದೇವೇಗೌಡರ ಮನೇಲಿ ಮಾತ್ರನ ಇದು? ಎಲ್ರಿದು ವೈ ಆರ್ ಯು ಪಾಯಿಂಟಿಂಗ್ ಔಟ್ ಓನ್ಲಿ ದೇವೇಗೌಡ ಫ್ಯಾಮಿಲಿ? ದೇರ್ ಆರ್ ಇನ್ ದ ನೇಷನ್ ಆ್ಯಂಡ್ ಇನ್ ದ ಹೋಲ್ ವರ್ಲ್ಡ್. ಅದನ್ನ ಅರ್ಥ ಮಾಡ್ಕೊಳ್ಳೋಣ.